ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ. ಇಡೀ ದೇಶದಾದ್ಯಂತ ಇಂಡಿಗೋ ಫ್ಲೈಟ್ ವಿಳಂಬ ಜೊತೆಗೆ ರದ್ದಾದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಪ್ರಯಾಣಿಕರು ಅತಂತ್ರದ ಪರಿಸ್ಥಿತಿಯಲ್ಲಿದ್ದಾರೆ. ಫ್ಲೈಟ್ ಕ್ಯಾನ್ಸಲ್ ಆದ ಕಾರಣ ಬೆಂಗಳೂರಿನಲ್ಲೂ ಅಷ್ಟೇ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಅಷ್ಟೇ ಅದೇ ಸಮಸ್ಯೆ ಇದೆ. ಏನೇನಾಗ್ತಾ ಇದೆ, ಪ್ರಯಾಣಿಕರ ಪರದಾಟ ಹಿಂಗಿದೆ, ಅದಕ್ಕೆ ಸೊಲ್ಯೂಷನ್ ಏನು? ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ನಿಮ್ಮ ಮುಂದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನಸಾಗರವೇ ಹರಿದಿದೆ, ಆಕ್ರೋಶದ ಕಟ್ಟೆ ಹೊಡೆದಿದೆ. ದೇಶ ವಿದೇಶಗಳಿಗೆ ಹೋಗುವಂಥ ಇಂಡಿಗೋ ವಿಮಾನಗಳು ರದ್ದಾಗಿರೋ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗ್ತಾ ಇದೆ. ಈಗಲೂ ಬುಕಿಂಗ್ ಸ್ಲಾಟ್ ಓಪನ್ ಮಾಡ್ಕೊಂಡೇ ಇದೆ ಸಂಸ್ಥೆ. ಇಂಡಿಗೋ ಸಂಸ್ಥೆಯ ವಿರುದ್ಧ ಈಗ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ವಿಮಾನ ಕ್ಯಾನ್ಸಲ್ ಆಗಿ ಹಿರಿಯ ನಾಗರಿಕರು ಕೂಡ ಪರದಾಡ್ತಾ ಇದ್ದಾರೆ. ನೋಡಿ, ಫ್ಲೈಟು ಮೊದಲಿಗೆ ಡಿಲೇ ಆಗ್ತಾ ಇತ್ತು. ಅದಾದ ಮೇಲೆ ಅಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ ಯೂಶ್ವಲಿ ಯಾವುದೇ ಫ್ಲೈಟು ಈಗ 7 ಗಂಟೆ ಇದ್ರೂ 5 ಗಂಟೆಗೆಲ್ಲ ಏರ್ಪೋರ್ಟ್ನಲ್ಲಿ ಇರ್ತಾರೆ. ಯಾಕೆಂದರೆ ಅಲ್ಲಿ ಒಂದಷ್ಟು ಪ್ರೊಸೀಜರ್ ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ಫ್ಲೈಟ್ ಹೊರಡೋಕ್ಕೂ 2 ಗಂಟೆ ಮುಂಚಿತವಾಗಿ ಆಲ್ರೆಡಿ ಇರಬೇಕು, ಚೆಕ್-ಇನ್ ಆಗಿರಬೇಕು. ಸೊ ಈ ಸಂದರ್ಭದಲ್ಲಿ 7 ಗಂಟೆ ಫ್ಲೈಟ್ಗೆ 5 ಗಂಟೆಗೆ ಬಂದಾಗ ಆ ಫ್ಲೈಟು ಡಿಲೇ ಆಗುತ್ತೆ ಅಂತ ಗೊತ್ತಾಗೋದೆ 6:30ಗೆ. ಅದಾದ ಮೇಲೆ 7:30, 8 ಗಂಟೆ, 8:30 ಆದರೂ ಇನ್ನೂ ಡಿಲೇ ಅಂತಲೇ ತೋರಿಸ್ತಾ ಇರುತ್ತೆ. ಕಡೆಗೆ ಲಾಸ್ಟಲ್ಲಿ ಕ್ಯಾನ್ಸಲ್ ಅಂತ ತೋರಿಸುತ್ತೆ. 7 ಗಂಟೆಯ ಫ್ಲೈಟು 9 ಗಂಟೆ ಅಷ್ಟೊತ್ತಿಗೆ ಅಥವಾ 10 ಗಂಟೆ ಅಷ್ಟೊತ್ತಿಗೆ ಕ್ಯಾನ್ಸಲ್ ಆಗಿದೆ ಅಂತ ಅನೌನ್ಸ್ ಮಾಡೋದು. ಆಯಿತು, ಹಿಂಗೆ ಒಂದು ಫ್ಲೈಟ್ ಆಗ್ತಾ ಇರೋದು ಇಲ್ಲ, ಸುಮಾರು 550ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಹೀಗೆ ಇಷ್ಟೆಲ್ಲ ಆಗ್ತಾಯಿದ್ರು ಸಮಸ್ಯೆ. ಆನ್ಲೈನ್ನಲ್ಲಿ ಇಂಡಿಗೋ ಫ್ಲೈಟ್ ಈಗಲೂ ಕೂಡ ಬುಕ್ಕಿಂಗ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಇರೋ ಫ್ಲೈಟನ್ನೇ ಹತ್ತಕ್ಕಾಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಫ್ಲೈಟ್ ಡಿಲೇ ಆಗಿ ಕ್ಯಾನ್ಸಲ್ ಆಗಿ ಪರದಾಡ್ತಾ ಇದ್ದಾರೆ ಆಲ್ರೆಡಿ. ಹಂಗಿದ್ರೂ ಕೂಡ ಇನ್ನೂ ಬುಕ್ಕಿಂಗ್ ಓಪನ್ ಮಾಡೇ ಇಟ್ಕೊಂಡಿದ್ದಾರೆ. 6:45 ನಾವು ರಾತ್ರಿಯಿಂದ ಚೆಕ್ ಮಾಡ್ತಾ ಇದೀವಿ, ಆನ್ಲೈನಲ್ಲಿ ಅವೈಲಬಲ್ ಅಂತ ಬರ್ತಾ ಇದೆ. ಇದು ಬೆಳಿಗ್ಗೆ 6:45ಗೆ ಇಲ್ಲಿ ಬಂದು ಬೋರ್ಡಲ್ಲಿ ನೋಡಿದ್ರೆ ಇದು ಫ್ಲೈಟ್ ಕ್ಯಾನ್ಸಲ್ ಅಂತ ಆಗಿದೆ. ನಾವು 22 ಜನ ವಾರಣಾಸಿಗೆ ಹೋಗೋಕೆ ಅಂತ ಒಂದು ತಿಂಗಳ ಹಿಂದೆಗಡೆನೆ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಟೆಲ್ ಎಲ್ಲ ಬುಕ್ ಮಾಡಿದ್ದೀವಿ, ವೆಹಿಕಲ್ ಬುಕ್ ಮಾಡಿದ್ದೀವಿ. ಈಗೆಲ್ಲ ವಯಸ್ಸಾದವರು ಲೇಡೀಸು ಮಕ್ಕಳೆಲ್ಲ ಬಂದಿದ್ದಾರೆ. ನಾವು ಏನು ಮಾಡೋದು ಹೇಳಿ? ಅವ್ರೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನೆಕ್ಸ್ಟ್ ಆಲ್ಟರ್ನೇಟಿವ್ ಫ್ಲೈಟ್ ಅಂದ್ರೆ ಯಾವುದೂ ಹೇಳ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಇಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಯಾರನ್ನ ಕೇಳಬೇಕು ಏನು ಅಂತ ನಮ್ಗೆ ದಿಕ್ಕೇ ತೋಚ್ತಾ ಇಲ್ಲ ಸರ್. ಇದು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಸರ್. ಇಲ್ಲಿ ಏನು ವಯಸ್ಸಾದವ್ರು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಟಿಫನ್ ಇಲ್ಲ, ನಾಷ್ಟ ಇಲ್ಲ, ಯಾರಿಗೂ ಇಲ್ಲಿ ಇರೋ ವಯಸ್ಸಾದವ್ರು ಕೂತ್ಕೊಳ್ಳೋಕೆ ಜಾಗ ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಯಾರಾದ್ರೂ ಕ್ರಮ ತಗೊಂತಾರೋ ಇಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಏರ್ಪೋರ್ಟ್ನಿಂದ ನಮ್ಮ ಪ್ರತಿನಿಧಿ ರಾಮಾಂಚಿ ಲೈವ್ನಲ್ಲಿದ್ದಾರೆ. ರಾಮಾಂಚಿ, ಈಗಲೂ ಕೂಡ ಅದೇ ಸಮಸ್ಯೆ ಇದೆ. ಸಾಲ್ವ್ ಮಾಡುವಂಥ ಗೋಜಿಗೆ ಇಂಡಿಗೋ ಸಂಸ್ಥೆಯ ಆಡಳಿತ ಮಂಡಳಿ ಈಗಲೂ ಕೂಡ ಏನೂ ರೆಸ್ಪಾನ್ಸ್ ಮಾಡ್ತಿಲ್ವಾ, ಹೆಂಗೆ? ಎಷ್ಟು ಶರತ್ ಅಂತಂದ್ರೆ ಕಳೆದ ಒಂದು 3 ದಿವಸದಿಂದ ಇದೇ ಸಮಸ್ಯೆ ಮುಂದುವರಿತಾ ಹೋಗ್ತದೆ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಇಲ್ಲ ಅಂತಂದ್ರೆ ಈ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಇದೆ ಅಂತ ಹೇಳ್ಬೋದು. ಏನಂತಾರೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿಯಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಒಂದರಲ್ಲಿ ಏನಂತಂದ್ರೆ ಸಮಸ್ಯೆ ಬಿಗಡಾಯಿಸ್ತಾ ಹೋಗ್ತದೆ. ನಾನು ಸದ್ಯಕ್ಕೆ ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಎಷ್ಟು ಜನ ಏನಂತಂದ್ರೆ ಪ್ರಯಾಣಿಕರು ಕಾದು ನಿಂತಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಜಸ್ಟ್ ಮಾಹಿತಿಗೋಸ್ಕರ 3 ರಿಂದ 4 ಗಂಟೆಗಳ ಕಾಲ ಕಾದು ನಿಂತಿದ್ದಾರೆ. ಜಸ್ಟ್ ಮಾಹಿತಿ, ಅವ್ರ ಫ್ಲೈಟ್ ಸ್ಟೇಟಸ್ ಏನಾಯಿತು ಅಂತ ಚೆಕ್ ಮಾಡೋದಕ್ಕೆ 3 ರಿಂದ 4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು, ತದನಂತರ ಏನಂತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಫ್ಲೈಟ್ ವ್ಯವಸ್ಥೆನೂ ಸಹ ಸಿಗ್ತಾ ಇಲ್ಲ. ಅಂದ್ರೆ ಜಸ್ಟ್ ಮಾಹಿತಿ ತಗೊಂಡು ವಾಪಸ್ ಹೋಗೋದಕ್ಕೆ 3 ರಿಂದ 4 ಗಂಟೆ ಆಗ್ತಾ ಇದೆ. ಇನ್ನು ಫ್ಲೈಟ್ ಅಂತೂ ಏನಂತಂದ್ರೆ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಹೊರಡಬೇಕಾಗಿದ್ದಂತ ಇಂಡಿಗೋ ಸುಮಾರು 50ಕ್ಕೂ ಹೆಚ್ಚು ವಿಮಾನಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ನಾವು ಸದ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಏನಂತಂದ್ರೆ ಟರ್ಮಿನಲ್ 1 ಭಾಗದಲ್ಲಿರುವಂತಹ ಇನ್ಫಾರ್ಮೇಶನ್ ಬೋರ್ಡ್ ಹತ್ರ ಇದೆಯೋ. ಇಲ್ಲಿ ನೋಡ್ತಾ ಇರಬಹುದು ನಾವು ಇಂಡಿಗೋ ಸಮಸ್ಯೆಯ ಎಷ್ಟು ವಿಮಾನಗಳು ಏನಂತಂದ್ರೆ ಈ ರೆಡ್ ಕಲರ್ ಬರ್ತಾ ಇರುವಂತೆಲ್ಲ ಎಲ್ಲವೂ ಸಹ ಕ್ಯಾನ್ಸಲ್ ಮತ್ತೆ ಡಿಲೇಡ್ ಅಂತ ನೋಡ್ತಾ ಇದೆ. ಏನಂದ್ರೆ ದೇಶದ ಬೇರೆ ಬೇರೆ ಕಡೆ, ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಶ್ರೀನಗರ ಇರ್ಬೋದು, ವಾರಣಾಸಿ ಇರ್ಬೋದು, ಈ ಬೇರೆ ಭುವನೇಶ್ವರ ಇರ್ಬೋದು, ಎಲ್ಲಾನು ಸಹ ಕ್ಯಾನ್ಸಲ್ ಪ್ಲಸ್ ಡಿಲೇಡ್. ಕೇವಲ ಬೆಳ್ಳೇನಿಕೆ ಅಷ್ಟು ಇಂಡಿಗೋ ವಿಮಾನಗಳು ಏನಂತಂದ್ರೆ ಇಲ್ಲಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಹೋಗ್ತಾ ಇದಾವೆ. ಇನ್ನೆಲ್ಲಾನು ಸಹ ರೆಡ್ ಅಲ್ಲಿ ಕಾಣಿಸ್ತಾ ಇರೋದು ಎಲ್ಲ ವಿಳಂಬಗೊಂಡಿದೆ ಪ್ಲಸ್ ಕ್ಯಾನ್ಸಲ್ ಆಗಿದೆ ಅಂತಾನೆ ತೋರಿಸ್ತಾ ಇದೆ. ನಿನ್ನೆಯಿಂದನೂ ಏನಂತಂದ್ರೆ ಸುಮಾರು ದೇಶಾದ್ಯಂತ ಸುಮಾರು 550ಕ್ಕೂ ಹೆಚ್ಚು ವಿಮಾನಗಳು ಏನಾದ್ರು ಕ್ಯಾನ್ಸಲ್ ಆಗಿದೆ ಪ್ಲಸ್ ವಿಳಂಬ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಜನಸಾಗರವೇ ಹರಿದು ಬರ್ತಾ ಇರೋದು ಅಂತ ಹೇಳ್ಬೋದು. ಇಲ್ಲಿ ಕ್ಯೂವಲ್ಲಿ ನಿಂತಿರೋದು ಎಲ್ಲವೂ ಸಹ ಜಸ್ಟ್ ಮಾಹಿತಿಗೋಸ್ಕರ ಫ್ಲೈಟ್ ಸ್ಟೇಟಸ್ ಏನಾಯ್ತು ಅಂತ ಚೆಕ್ ಮಾಡೋದಕ್ಕೋಸ್ಕರ ಏನಂತ 3 ರಿಂದ 4 ಗಂಟೆಗಳ ಕಾಲ ಏನಂತಾರೆ ನಿಂತು ಒಂದು ಮಾಹಿತಿನ ಪಡ್ಕೊಂಡು ವಾಪಸ್ ಹೋಗ್ತಾ ಇದಾರೆ. ಅವ್ರಿಗೆ ಏನು
ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಂತ ಪ್ರಯಾಣಿಕರಿಗೆ ಏನ್ ಮಾಡಬೇಕು ಅಂತ ದಿಕ್ತೋಚದಂತಾಗಿದೆ. ಏನಂದ್ರೆ ಏರ್ಪೋರ್ಟ್ಗೆ ಬಂದಂತ ಪ್ರಯಾಣಿಕರು ಮಹಿಳೆಯರಾಗಿರ್ಬೋದು ಎಲ್ಲರೂ ಸಹ ಏನಂತಂದ್ರೆ ಇಲ್ಲಿ ಚಿಕ್ಕ ಚಿಕ್ಕಲ್ಲಿ ಮಲ್ಕೊಂಡು ನಿದ್ದೆ ಹೋಗುವಂತ ಪರಿಸ್ಥಿತಿ ಉಂಟಾಗ್ತಿದೆ. ಅವ್ರ ಮೂಲಭೂತ ಸೌಕರ್ಯನೂ ಸಹ ಕನಿಷ್ಠ ಪಕ್ಷ ಇವರಂತಂದ್ರೆ ಫ್ಲೈಟ್ ಡಿಲೇ ಆಗಿದೆ, ಪ್ಲೇಸ್ ಕ್ಯಾನ್ಸಲ್ ಆಗಿದೆ, ಅವ್ರಿಗೆ ಪ್ರಯಾಣ ಕ್ಯಾನ್ಸಲ್ ಆದಂತ ಪ್ರಯಾಣಿಕರಿಗೆ ಏನಂತಂದ್ರೆ ಮೂಲಭೂತ ಸೌಕರ್ಯನೂ ಸಹ ಏನೋ ಇಲ್ಲಿ ಕೊಡ್ತಾ ಇಲ್ಲ ಅನ್ನೋದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತಂದ್ರೆ ಇಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಂದ ಬೇರೆ ವಾರಾಣಸಿಗೆ ಹೋಗುವಂತ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸ್ತಾ ಹೋಗ್ತೀನಿ ಯಾವ ರೀತಿಯಾದಂತ ಆಕ್ರೋಶ ಇಂಡಿಗೋ ಸಮಸ್ಯೆ ವಿರುದ್ಧ ಹೊರಹಾಗ್ತಾನೆ ಅಂತ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಅಂತ ಏನ್ ಸಮಸ್ಯೆ ಆಗಿದೆ ಅಂತ ಸರ್ ಪ್ರಮುಖವಾಗಿ ಇಲ್ಲಿ? ಸರ್ ಆಲ್ರೆಡಿ ನಮಗೆ ಒಂದ್ ತಿಂಗಳಿಗೆ ಮುಂಚೆನೆ ಡೆಲ್ಲಿಗೆ ಹೋಗೋಕೆ ಬುಕ್ ಮಾಡ್ಕೊಂಡಿದ್ವಿ. ಒಂದ್ ತಿಂಗಳಿಗೆ ಮುಂಚೆ ಬುಕ್ ಮಾಡ್ಕೊಂಡಿದ್ದು ಅವ್ರು ಇದುವರೆಗೂ ಯಾವುದೋ ಒಂದು ರೆಸ್ಪಾನ್ಸ್ ಕೊಟ್ಟಿರಲಿಲ್ಲ. 2 days ಮುಂಚೆ ಇಮಿಡಿಯೇಟ್ಲಿ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಬಂತು. ಕ್ಯಾನ್ಸಲ್ ಆಗಲಿದ್ರೆ ನಿನ್ನೆ ಫುಲ್ ಡೇ ಏನೋ ಪ್ರಯತ್ನ ಪಟ್ವಿ. ಅಲ್ಲಿಂದ ಮತ್ತೆ ಬೇರೆ ಸಬ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಐ ಮೀನ್ ಬೇರೆ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರೆ ಇದು ಮಾಡ್ಕೊಡಿ ಅಂತ ಹೇಳಿದ್ರು. ಬೆಳಗ್ಗೆ ಇವತ್ತು ಲಕ್ನೋಗೆ ಹೋಗಿ ಅಲ್ಲಿಂದ ಮತ್ತೆ ಡೆಲ್ಲಿಗೆ ಹೋಗತ್ತಾರ ಅಂತ ಪ್ಲಾನ್ ಮಾಡಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದು ಇನ್ನೇನು ಒಳಗಡೆ ಹೋಗಿ ಇನ್ನೇನು ಎಂಟ್ರಿ ಆಗಬೇಕು ಆ ಟೈಮಲ್ಲಿ ಹೇಳಿದ್ರು ಡೈರೆಕ್ಟ್ ಆಗಿ ನಿಮಗೆ ಲಕ್ನೋಯಿಂದ ಕ್ಯಾನ್ಸಲ್ ಆಗಿದೆ ಅಂತ ಕೊಡ್ತಾರೆ. ಸರ್ ಏಕಾಏಕಿ ಇವತ್ತು ನಾನು ಸುಮಾರು ಅಂದ್ರೆ ಒಂದು 35 ಜನ ಇದೀವಿ. 35 ಜನನು ಇವಾಗ ಲಕ್ನೋಗೆ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿ ಹೋಗಿದ್ರೆ ಏನ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀವಿ. ಸರ್ ಇದ್ರ ಬಗ್ಗೆ ಯಾರೊಬ್ರು ನಿನ್ನೆನೂ ಆಲ್ರೆಡಿ ಟಿವಿ 9 ಪ್ರತಿಯೊಂದರಲ್ಲೂ ಬಂದಿದೆ. ಇದ್ರ ಬಗ್ಗೆ ಯಾವೊಬ್ಬ ಅಧಿಕಾರನೂ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ತಾ ಇಲ್ಲ. ನಿನ್ನೆ ನಾವು ಆಕ್ಚುಲಿ ಎಚ್ಚೆತ್ತುಕೋಬೇಕಾಗಿತ್ತು, ನಮ್ಗೆ ಗೊತ್ತಿಲ್ಲ ಸರ್ ಇದೇನೋ ಅಟ್ಲೀಸ್ಟ್ ಯೂಸಬಲ್ ಆಗತ್ತೆ ಅಂತ ಪ್ರಯತ್ನ ಪಟ್ವಿ, ಆಗ್ತಾ ಇಲ್ಲ. ದಯವಿಟ್ಟು ನೋಡಿ, ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಒಂದು ಹೆಸರಿದೆ, ಆ ಹೆಸರನ್ನ ಕೆಡ್ಸಕ್ಕೆ ಇಂಡಿಗೋ ಅವ್ರು ಮಾಡ್ತಾ ಇದ್ರೇನೋ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ದಯವಿಟ್ಟು ನೋಡಿ, ಈ ಕಡೆ ದೊಡ್ಡ ದೊಡ್ಡ ಅಧಿಕಾರಿಗಳು ಈ ಕಡೆ ಮೋದಿಜಿ ಇಂಪಾರ್ಟೆಂಟ್ ನೋಡಿ, ಇವತ್ತು ಬಿಜೆಪಿ ಗೌರ್ಮೆಂಟ್ ದೊಡ್ಡ ಮಟ್ಟಕ್ಕಿದೆ, ಅದನ್ನ ಹೆಸರು ಹಾಳು ಮಾಡ್ಬೇಕಪ್ಪ ಅಂದ್ರೆ ಇವತ್ತು ನೋಡಿ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೂ ಪ್ಲಾನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ ಇದ್ರ ಬಗ್ಗೆ ಒಂದು ಜವಾಬ್ದಾರಿ ತಗೊಳ್ಳಿ. ಇಲ್ಲಿ 100 ಜನ ಸರ್ ಒಳಗಡೆ ಹೋಗಿ ನೋಡಿ, ಲಗೇಜ್ ಕೊಟ್ಬಿಟ್ಟಿದ್ದಾರೆ. ಲಗೇಜ್ ಕೊಟ್ಟ ಮೇಲೆ ಪಾಪ ಹೆಣ್ಮಕ್ಳೆಲ್ಲ ಓ ಅಂತ ಗಲೋ ಅಂತ ಅಳ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವೊಬ್ಬ ಅಧಿಕಾರನೂ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ನೀವೇನಕ್ಕೆ ನಿಮ್ಗೆ ಅಧಿಕಾರ ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವೊಬ್ಬ ಅಧಿಕಾರನೂ ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ತಾ ಇಲ್ಲ. ದಯವಿಟ್ಟು ಜವಾಬ್ದಾರಿ ತಗೊಳ್ಳಿ. ಸುಮ್ನೆ ಓಟ್ ಹಾಕಿಸ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಕೂತ್ಕೊಂಡಿದ್ರೆ ಆಗಲ್ಲ ಸರ್. ಇಲ್ಲಿ ಜನರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಪ್ಲಾನ್ ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೋಡಿ, ಇವತ್ತಿಗೂ ಇಂಡಿಗೋದು ಇವತ್ತಿಗೂ ಅದು ಇನ್ನೂ ಅಂದ್ರೆ ಐ ಮೀನ್ ನಾಳೆಗೆ ಫ್ಲೈಟ್ಗೆ ನಾಡಿದ್ದು ಫ್ಲೈಟ್ಗೆ ಅಂತ ಬಿಡ್ತಾನೆ ಇದಾರೆ ವಿನಃ ಇವತ್ತಿಗೂ ಅವರು ಲಾಕ್ ಮಾಡಿಲ್ಲ. ಯಾಕೆ ಮಾಡಲ್ಲಪ್ಪ ಅಂದ್ರೆ ದುಡ್ಡು ಬೇಕು, ಅವ್ರು ದುಡ್ಡು ಬೇಕು. ಈ ತರ ಬಂದ್ಬಿಟ್ಟು ಸುಮಾರು ಜನ ಇಲ್ಲಿ ಅವ್ರು ನೋಡಿ, ಇವ್ರು ಕೊಡೋ ಇದಂತೂ ಆ ಇಂಡಿಗೋ ಅವರಂತೂ ಜೀವನದಲ್ಲಿ ಎದ್ದೇಳಕ್ಕಾಗಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಡಿಗೋ ಮಾತ್ರ ಯಾರೊಬ್ರು ದಯವಿಟ್ಟು ಬುಕ್ ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ಈ ತರ ಬಂದ್ಬಿಟ್ಟು ನೋಡಿ, ಮಕ್ಕಳು ಅವ್ರು ಯಾರಾಗ್ಲೇ ಹೇಳ್ತಾರೆ ಅವ್ರ ತಂದೆ ತೀರೋಗಿದಾರಂತೆ, ಅವ್ರು ಇಮಿಡಿಯೇಟ್ಲಿ ಹೋಗ್ಬೇಕಂತ ಬುಕ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಬುಕ್ ಮಾಡ್ತಾರೆ? ಕೆಲಸ ಇಲ್ಲದ್ರೆ ಬುಕ್ ಮಾಡ್ಕೊಳ್ತಾರ? ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮುಖ್ಯ ಅಧಿಕಾರಿಗಳು ಯಾರಿದಾರೋ ಇದ್ರ ಕಡೆ ಸ್ವಲ್ಪ ಜವಾಬ್ದಾರಿ ಕೊಡಿ ಸರ್. ಟಿವಿ 9 ಅವರು ನಿನ್ನೆಯಿಂದ ಬರ್ತಾನೆ ಇದೆ. ಯಾರೊಬ್ರು ಯಾವೊಂದು ಇದ್ರಲ್ಲಿ ಸರ್ ಪ್ರತಿಯೊಂದು ಇದ್ರಲ್ಲೂ ಬರ್ತಾ ಇದೆ ಸರ್. ದಯವಿಟ್ಟು ಯಾರೊಬ್ರು ಜವಾಬ್ದಾರಿ ತಗೊಳ್ತಾ ಇಲ್ಲ. ದಯವಿಟ್ಟು ಜವಾಬ್ದಾರಿ ತಗೊಳ್ಳಿ. ಇಲ್ಲಿ ಸುಮ್ನೆ ಪ್ರಾಣಾಯಾಮ ಆಗ್ತಾ ಇದೆ. ಒಳಗಡೆ ಹೋಗಿ ನೋಡಿ, ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ, ಅಲ್ಕೊಂಡು ಒದ್ದಾಡ್ತಾ ಇದ್ದಾರೆ. ಇದ್ರ ಕಡೆ ಯಾವ್ದಾದ್ರು ಅಧಿಕಾರಿಗಳು ದಯವಿಟ್ಟು ಜವಾಬ್ದಾರಿ ತಗೊಂಡು ಇದಕ್ಕೇನಾದ್ರೂ ಒಂದು ಪರಿಹಾರ ಕೊಡಕ್ಕೆ ಪ್ರಯತ್ನ ಪಡಿ. ಆಗಲ್ಲ ಅಂದ್ರೆ ಸೈಲೆಂಟ್ ಆಗಿ ಎಲ್ಲ ಹೋಗ್ತಾರೆ ಸರ್. ಬುಕಿಂಗ್ ಮಾಡೋದು ಕ್ಯಾನ್ಸಲ್ ಆದ್ರೂ ಮಾಡ್ಸಕ್ ಹೇಳಿ. ಇಮಿಡಿಯೇಟ್ಲಿ ಬೇರೆ ಕಡೆ ಅಂತ ಇದು ಮಾಡಿ ಎಲ್ಲರನ್ನೂ ಪ್ರಾಬ್ಲಮ್ ಮಾಡ್ತಾ ಇದ್ರೆ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಸರ್. ಎಲ್ಲರೂ ಗಮನ ಕೊಡಿ. ಈ ಕಡೆ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಯಾರಿದಾರೋ ಇದ್ರ ಕಡೆ ಗಮನ ಕೊಡಿ. ನೀವು ನಿನ್ನೆಯಿಂದ ಗಮನ ಕೊಟ್ಟಿದ್ದೀರಿ, ಇಷ್ಟೊತ್ತಿಗೆ ಏನೋ ಒಂದು ಸಾಲ್ವ್ ಆಗ್ತಾ ಇತ್ತು. ನಾವಿತ್ತು ಮತ್ತೆ ಡಿಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ಬೇರೆ ಫ್ಲೈಟ್ಗೆ ಹೋಗೋಣ ಅಂದ್ರೆ 40,000 ರೂಪಾಯಿ ಆಗುತ್ತೆ. 6,000 7,000 ಇರೋದು 40,000 ಆಗಿದೆ. ಬೇರೆ ಫ್ಲೈಟ್ಗಳೆಲ್ಲ ಆಲ್ರೆಡಿ 1 2 ಡಬಲ್ ತ್ರಿಬಲ್ ಮಾಡ್ತಾ ಇದ್ದಾರೆ. ಇದ್ರ ಕಡೆ ನೀವು ಯಾರೋ ಗಮನ ಕೊಟ್ಟಿಲ್ಲ ಅಂದ್ರೆ ಏನಕ್ಕೋಸ್ಕರ ಇದ್ರಿ ನೀವೆಲ್ಲ? ಜವಾಬ್ದಾರಿ ತಗೊಳ್ಳಿ ಸರ್. ದಯವಿಟ್ಟು ಜವಾಬ್ದಾರಿ ತಗೊಂಡು ನಮ್ಗೇನಾದ್ರೂ ಒಂದು ಇದಕ್ಕೇನಾದ್ರೂ ನಮಗಲ್ಲ ಇನ್ನು ಮುಂದೆ ಹೋಗೋರ್ಗಾದ್ರೂ ಏನಾದ್ರೂ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಸರಿ ಅಂತಂದ್ರೆ ಕಳೆದ ಒಂದು 3 ದಿವಸದಿಂದ ಈ ಸಮಸ್ಯೆ ಉಂಟಾಗಿದೆ. ಏನಂದ್ರೆ ಕನಿಷ್ಠ ಪಕ್ಷ ಈ ಕೂರೋದಕ್ಕೆ ವ್ಯವಸ್ಥೆ, ಮೂಲಭೂತ ಸೌಕರ್ಯ ಏನಾದ್ರು ಮಾಡಿದಾರೆ? ಇಲ್ಲ ಸರ್, ನಿನ್ನೆ ರಾತ್ರಿ ನಾವು ಬಂದಿದ್ವಿ. ನಿನ್ನೆ ರಾತ್ರಿ ಬಂದಿದ್ದಕ್ಕೆ ಬೆಳಗ್ಗೆ ನಿಮಗೆ 12 ಗಂಟೆಗೆ ರೀಶೆಡ್ಯೂಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 12 ಗಂಟೆಗೆ ಬಂದಿದ್ದೀವಿ. ಈಗ ಅದಕ್ಕೂ ಸಹ ಬೆಳಗ್ಗೆ 9 ಗಂಟೆಗೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಬಂದಿದೆ ಸರ್. ಈ ತರ ಆದ್ರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇನ್ನ ತರ್ತಿದ್ದಾರೆ. ಇಲ್ಲ ಇಂಡಿಗೋನೇ ಸದ್ಯಕ್ಕೆ ಅವ್ರದ್ದು ಇದನ್ನ ಬ್ಲಾಕ್ ಮಾಡಿಸ್ಬಿಡಿ, ಇಲ್ಲಾಂದ್ರೆ ಬುಕಿಂಗ್ ರದ್ದು ಮಾಡಿಸಿ ಸರ್. ಎಲ್ಲರದು ಸುಮ್ಮನೆ ಈ ತರ ಬುಕಿಂಗ್ ಮಾಡೋದು, ಆಮೇಲೆ ರೀಶೆಡ್ಯೂಲ್ ಮಾಡಿಸೋದು, ಆಮೇಲೆ ಲಾಸ್ಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳೋದು, ಯಾಕೆ ಸುಮ್ಮನೆ ಈ ತರ ತೊಂದರೆ ಕೊಡ್ತೀರಿ ಜನರಿಗೋಸ್ಕರ? ಅಲ್ಲ ಸರ್, ಇಷ್ಟೊಂದೆಲ್ಲ ಸಮಸ್ಯೆ ಅಂದ್ರೆ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ, ಪ್ಲಸ್ ವಿಳಂಬ ಆಗ್ತಿದೆ. ಯಾವ ರೀತಿಯಾದಂತಹ ಸಮಸ್ಯೆ ಅನುಭವಿಸ್ತದೆ? ಕೇವಲ ಏನಂತಂದ್ರೆ ಒಳಗಡೆ ಏನಂತಂದ್ರೆ ಈ ಆಚೆ ಈ ರೀತಿ ಪರಿಸ್ಥಿತಿ, ಒಳಗಡೆ ಇನ್ನಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಇರೋ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಸರ್, ನಮ್ಮವರು 14 ಜನ ಒಳಗಡೆ ಹೋಗಿದ್ದಾರೆ. 14 ಜನ ಏನ್ ಮಾಡ್ಬಿಡಿ, ಲಗೇಜ್ ಕೊಟ್ಬಿಡಿ ಸರ್. ಲಗೇಜ್ ಕೊಟ್ಬಿಟ್ಟು ನಿನ್ನೆ ರಾತ್ರಿ ಕೊಟ್ಟರು ಲಗೇಜು, ಇನ್ನೂ ಸಹ ವಾಪಸ್ ಕೊಟ್ಟಿಲ್ಲ ಅವ್ರಿಗೆ.
ಸೊ ಒಳಗಡೆ ಇದ್ದಾರೆ. ಅವರಿಗೆ ಶುಗರ್ ಪೇಷಂಟು ತುಂಬ ಜನ ತಿಂಡಿ ತಂದಿರಲಿಲ್ಲ. ನಾವು ಈಗ ಹೋಗಿ ಅಲ್ಲೆಲ್ಲ ಹೋಗಿ ಓಡ್ಕೊಂಡು ತಿಂಡಿ ತಂದು ಒಳಗೆ ಕೊಟ್ಟಿದ್ದೀವಿ ಸರ್, ತಿಂಡಿ ತಿನ್ನಕ್ಕೆ ಕೊಟ್ಟಿದ್ದೀವಿ. ಆ ರೀತಿ ಅದೇ ಪರಿಸ್ಥಿತಿ ಸಮಸ್ಯೆಗಳಿದೆ. ದಯವಿಟ್ಟು ಇದ್ರ ಬಗ್ಗೆ ಯಾರು ಒಂಚೂರು ಗಮನ ಹರಿಸಿ ಇದನ್ನ ನಮಗೆ ಒಂಚೂರು ಕ್ಲಿಯರ್ ಮಾಡಿಕೊಡಿ. ಇಲ್ಲ ಇಂಡಿಗೋ ಸದ್ಯಕ್ಕೆ ಬ್ಯಾನ್ ಮಾಡಿಸ್ಬಿಡಿ ಸರ್, ಇಲ್ಲ ಬ್ಯಾನ್ ಮಾಡಿ ಆರಾಮಾಗಿ ಬೇರೆ ಯಾವ್ದಾರು ಟಿಕೆಟ್ ಅನ್ನು ಕಡಿಮೆ ಮಾಡ್ತಾರೆ, ಅದನ್ನು ಬುಕ್ ಮಾಡ್ಕೊಂಡು ನಾವು ಆರಾಮಾಗಿ ಹೋಗ್ತೀವಿ ಸರ್. ಶರತ್ ಏನಂತಂದ್ರೆ ಇದು ಪ್ರಯಾಣಿಕರ ಆಕ್ರೋಶದ ಮಾತುಗಳು ಏನಂತಂದ್ರೆ ಇಂಡಿಗೋ ಸಂಸ್ಥೆನೆ ಬ್ಯಾನ್ ಮಾಡಿ ಈ ರೀತಿ ಪ್ರಯಾಣಿಕರ ಲಕ್ಷಾಂತರ ಜನ ಪ್ರಯಾಣಿಕರಿಗೆ ಈ ರೀತಿ ಸಮಸ್ಯೆ ಕೊಟ್ರೆ ಇದು ಯಾವ ಕಾರಣಕ್ಕೆ ಇದು ಇರಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದಾರೆ ಶರತ್. ಓಕೆ, ಥ್ಯಾಂಕ್ ಯು ರಾಮಜಿ ಡೀಟೇಲ್ಸ್ಗಾಗಿ.